ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಬೇಡ್ರಿ. ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ಬಹಳ ಮುಖ್ಯವಾದ ವಿಷಯ ತಗೊಂಡ್ ಬಂದಿನಿ ಇವತ್ತು. ನೋಡ್ರಿ, ನೀವು 10th ಅರೇ ಓದ್ತಿರ್ರಿ, PUC ಅರೇ ಓದ್ರಿ, ಡಿಗ್ರಿ ಅರೇ ಓದ್ರಿ, ಯಾವ್ದಾರೆ CET ಎಕ್ಸಾಮ್ ಅರೇ ಕೊಡ್ರಿ. ಆದ್ರ ಅವತ್ತಿನ ದಿನ ಯಾವ ಪರೀಕ್ಷೆ ಅದ, ಅದ್ರ ಸಿಲೆಬಸ್ ಏನು, ಎಲ್ಲ ಓದಿನೇ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಮುಖ್ಯವಾಗಿ ನೀವೇನಾರ ಈ ಕಾಶಿದಾರ ಹಾಕೊಂಡಿದ್ರಿ ಅಂದ್ರ, ಜನಿವಾರ ಹಾಕೊಂಡಿದ್ರಿ ಅಂದ್ರ ಅದನ್ನೆಲ್ಲಾ ಮನ್ಯಾಗೆ ತೆಗೆದಿಟ್ಟು ಹೋಗ್ಬೇಕು. ಇಲ್ಲ ಅಂದ್ರ ನೋಡ್ರಿ, ಈಗ ನೀವು ಎಷ್ಟು ಓದಿದ್ರು ಎಷ್ಟು ಶಾಣೆ ಇದ್ರು ಉಪಯೋಗ ಆಗೋದಿಲ್ಲ. ಯಾಕಂದ್ರ ನಿಮಗ್ ಪರೀಕ್ಷೆಗೆ ಕುಂದ್ರಸೋದಿಲ್ಲ. ನೋಡ್ರಿ, ಹಿಂಗ ಹೇಳೋ ಪರಿಸ್ಥಿತಿಗೆ ತಂದಿಟ್ಟಾರ ಅಂದ್ರ ತಿಳ್ಕೊಂಡ್ಬಿಡ್ರಿ ನೀವು. 2 ಕಡೆ ಬೀದರ್ ಮತ್ತು ಶಿವಮೊಗ್ಗದಾಗ 2 ಕಡೆ ಎಕ್ಸಾಮ್ ಸೆಂಟರ್ನ್ಯಾಗ ಇಂಥ ಅನಾಹುತ ನಡೆದೈತ್ ನೋಡ್ರಿ. ಪರೀಕ್ಷೆಗೆ ಬಂದಂತ ವಿದ್ಯಾರ್ಥಿಗಳಿಗೆ ಚೆಕ್ ಮಾಡ್ಬೇಕೇನು, ಅವ್ರು ಕಾಪಿ ಚೀಟಿ ಇಟ್ಕೊಂಡಾರೇನು ಅಂತ ಚೆಕ್ ಮಾಡ್ಬೇಕು. ಅದನ್ನ ಬಿಟ್ಟು ಇವ್ರು ಜನಿವಾರ ಹಾಕೊಂಡಾರೇನು, ಇವ್ರು ಕಾಶಿದಾರ ಹಾಕೊಂಡ್ರೇನ ಚೆಕ್ ಮಾಡ್ತಾರಂತ. ನೋಡ್ರಿ, ಬೀದರಿನ ಸಾಯಿ ಸ್ಫೂರ್ತಿ ಪರೀಕ್ಷಾ ಎಕ್ಸಾಮ್ ಸೆಂಟರ್ನ್ಯಾಗ ವಿದ್ಯಾರ್ಥಿ ಒಬ್ಬ ಜನಿವಾರ ತೆಗಿಲಿಕ್ಕ ಒಪ್ಕೊಂಡಿಲ್ಲ. ಹಿಂಗಾಗಿ ಅವನಿಗೆ ಗಣಿತ ಪರೀಕ್ಷೆಯಿಂದ ಹೊರಗಿಟ್ಬಿಟ್ಟಾರ. ಅದರಿಂದ ಒಂದು ಎಂಜಿನಿಯರಿಂಗ್ ಭವಿಷ್ಯಕ್ಕೆ ಈಗ ದೊಡ್ಡ ಕ್ವಶನ್ ಮಾರ್ಕ್ ಬಿದ್ದೈತಿ. ಇನ್ನು ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜಿನ ಪರೀಕ್ಷಾ ಕೇಂದ್ರದಾಗ್ಲೂ ಹಿಂಗ ವಿದ್ಯಾರ್ಥಿಯೊಬ್ಬ ಜನಿವಾರ ತೆಗಿಲಿಕ್ಕ ಒಪ್ಕೊಂಡಿಲ್ಲ. ಅದನ್ನ ಕತ್ತರಿಸಿ ಹಾಕಿ ಪರೀಕ್ಷೆ ಬರೀಲಿಕ್ಕೆ ಪರ್ಮಿಷನ್ ಕೊಟ್ಟಾರಂತ. ಹೆಂಗದ ನೋಡ್ರಿ, ಎಂಥ ಪರಿಸ್ಥಿತಿ ತಂದಿಟ್ಟಾರಂತ ವಿಚಿತ್ರ ಅನ್ಸ್ಲಿಕ್ಕತ್ತದ ಇದು. 16 ಡೇಟಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಇತ್ತು ಸರ್. ಅವ್ರು ಚೆಕ್ ಮಾಡಿದ್ರಿ, ಫಿಸಿಕ್ಸ್ ಕೆಮಿಸ್ಟ್ರಿ ಪೇಪರ್ ಬರ್ದಾರಿ ಸರ್. ನಿನ್ನೆ ಮ್ಯಾಥ್ಸ್ 10:30 ಮ್ಯಾಥ್ಸ್ ಇತ್ರಿ ಸರ್. ಹೌದು, ಅವ್ರು ಚೆಕ್ ಮಾಡಿದ್ರು, ಇದು ಜನಿವಾರ ಕಾಣಿಸ್ತ್ರಿ ಅವ್ರಿಗೆ. ಅವ್ರಂದ್ರು ಕಟ್ ಮಾಡ್ಕೊಂಡ್ ಬಾ, ಇಲ್ಲವ್ರ ಮ್ಯಾಲ ನಿನಗೆ ಅಲೌಡ್ ಮಾಡಲ್ಲ ಅಂತಂದ್ರಿ. ನಾನಂದ ಹಿಂಗ್ ನಮ್ಮ ಪಪ್ಪ ಹಿಂಗೆ ಅಲೌ ಮಾಡಲ್ರಿ ಸರ್, ಇದು ಬ್ರಾಹ್ಮಿನ್ಸ್ ಇದು ಅಂತ ಅಂದರಿ ಸರ್. ಅವ್ರಂದ್ರು ಏನ್ ಇದು ಇಲ್ಲ, ನೀವು ಕಟ್ ಮಾಡ್ಕೊಂಡ್ ಬರ್ರಿ, ನಮ್ಗೆ ಅದು ಗೊತ್ತಿಲ್ಲ, ಇಲ್ಲವ್ರು ನಿಮಗೆ ಎಕ್ಸಾಮಿಗೆ ಅಲೌ ಮಾಡಲ್ಲ ಅಂತಂದ್ರಿ ಸರ್. ನಾ ಹಂಗೆ 45 ಮಿನಿಟ್ಸ್ ಹಂಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಸರ್. ಅವ್ರು ಬಿಟ್ಟಿಲ್ಲ. ನಾ 10:45 11 ತನಕ ಅಲ್ಲೇ ಇದ್ದಾರೆ ಸರ್. ನಿಮಗೆ ಅವ್ರು ಅಂದ್ರಿ, ನಿಮಗೆ ಬರೆದಿದ್ದು ಬರ್ರಿ, ಇಲ್ಲ ನೀವು ಇದು ಇಲ್ರಿ, ನಮಗೆ ಅದು ಇದು ಇಲ್ಲ, ಇದು ಕಟ್ ಮಾಡ್ಕೊಂಡು ಬರ್ರಿ, ಆಗಿ ನಿಮಗೆ ಪೇಪರ್ ಅಲೌ ಮಾಡ್ತೇವ್ರಿ ಅಂತ ಅಂದ್ರಿ. ಅವ್ರು ಕಾಲೇಜ್ ಮ್ಯಾನೇಜ್ಮೆಂಟ್ ದವ್ರು ಇದ್ದರಿ ಒಬ್ಬರು. ಇನ್ನ ಈ 2 ಕೇಸಿನ ಬಗ್ಗೆ ಉನ್ನತ ಶಿಕ್ಷಣ ಮಂತ್ರಿ ಆದಂತಹ ಡಾಕ್ಟರ್ MC ಸುಧಾಕರ್ ಅವರು ಆಸ್ ಯೂಶುವಲ್ ಪ್ರತಿಕ್ರಿಯೆ ಕೊಟ್ಟಾರ. ಇದ್ರ ಬಗ್ಗೆ ನನಗಷ್ಟು ಮಾಹಿತಿ ಇಲ್ಲ, ಅಕಸ್ಮಾತ್ ಏನಾರೇ ಕೇಂದ್ರದಾಗ ಆ ತರ ಖರೆ ಆಗಿತ್ತೆ ಅಂತಂದ್ರ ಇದನ್ನ ಸೀರಿಯಸ್ ಆಗಿ ತಗೋತೀವಿ, ಕಾನೂನು ಕ್ರಮ ತಗೋತೀವಿ ಅಂತೇನೋ ಹೇಳ್ಬಿಟ್ಟಾರ. ನೋಡ್ರಿ, ಸರ್ಕಾರದ ರೀತಿ ನೀತಿ ಹೆಂಗದ ನೋಡ್ರಿ. ಇವ್ರಿಗೆ ಜನಿವಾರ ಹಾಕೋಬಾರ್ದು, ವಿಭೂತಿ ಅಂತೂ ಹಚ್ಕೊಳ್ಳೇಬಾರ್ದು, ಹಣೆಗೆ ಬೊಟ್ಟನು ಇಟ್ಕೋಬಾರ್ದು. ಆದ್ರ ಈ ಬುರ್ಖಾ ಜಾಲಿ ಟೋಪಿಂಗ್ ಮಾತ್ರ ಏನ್ ಹಿಗ್ಗನಿಂದ ಪರ್ಮಿಷನ್ ಕೊಟ್ಬಿಡ್ತಾರ ಮನಸಾರೆ. ಹಿಂಗಾಗಿ ಮಂದೆಲ್ಲ ಕರ್ನಾಟಕ ಅನ್ನೋದು ಅಫಿಷಿಯಲಿ ಶರಿಯಾ ರಾಜ್ಯ ಆಗೈತಿ, ಇದ್ರ ಖಲೀಫಾ ಸಿದ್ದರಾಮಯ್ಯ ಅಂತ ಪೋಸ್ಟ್ ಹಾಕ್ಲಿಕತ್ತಾರ. ಅಲ್ರಿ, ನನಗ್ ಒಂದ್ ಅರ್ಥ ಆಗಲಾಗ್ಯದ. ಒಂದಷ್ಟು ದಿನದ ಹಿಂದ ಒಂದ್ ಹಿಜಾಬ್ ಬೇಡ ಅಂತ ಅಂದಾಗ ಇಡೀ ರಾಜ್ಯದಾಗ ಎಂಥ ಬೆಂಕಿ ಹತ್ತಿತ್ ಹೇಳ್ರಿ. ಹಿಜಾಬ್ ಅನ್ನೋದು ಫುಲ್ ದೇಹ ಬಾಡಿ ಕವರ್ ಆಗುವಂಥದ್ದು. ನೋಡ್ರಿ, ಇದ್ರಾಗ ಒಳಗ ಕಾಪಿ ಚೀಟಿ ಇಟ್ಕೋಬಹುದು, ಮುಖ ಚಂದ ಗುರುತು ಹಿಡಿಲಿಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಈ ಸ್ಕೂಲು ಕಾಲೇಜಿನಾಗ ಸಮಾನತೆ ಇರಬೇಕು ಅಂತ ಹೇಳಿ ಏನ್ ಯೂನಿಫಾರ್ಮ್ ಮಾಡಿರ್ತಾರ ಅದು ಸಹಿತ ಕಾಣೋದಿಲ್ಲ. ಅದ ಪ್ರಾಬ್ಲಮ್ ಆಗಿಲ್ಲ ಅಂತ ಈ ಜನಿವಾರದಿಂದ, ಈ ಕಾಶಿದಾರದಿಂದ ಇವ್ರಿಗೆ ಏನ್ ಪ್ರಾಬ್ಲಮ್ ಆಗ್ಲಿಕ್ಕತ್ತದ ಅನ್ನೋದು ತಿಳಿಯಲಾಗ್ಯದ ನೋಡ್ರಿ ನನಗ. ಇನ್ನು ನಿನ್ನೆ ಅಷ್ಟೇ ಮಿರ್ಚಿ ಮಂಡಕ್ಕಿದಾಗ ಹೇಳಿದ್ದೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿಗೆ, ಅಲ್ಲ, ಈ ಕರ್ನಾಟಕ ಸರ್ಕಾರ ಪತನಗೊಳಿಸ್ಲಿಕ್ಕ ಮೋದಿ ಅಮಿತ್ ಶಾನೆ ಅಲ್ಲಿಂದ ಇಲ್ಲಿ ಬರಬೇಕಾ? ಅದರ ಅವಶ್ಯಕತೆನೇ ಇಲ್ಲ. ಇವ್ರು ಮಾಡುವಂತಹ ಘನಂದಾರಿ ಕೆಲಸಗಳನ್ನ ನೋಡಿದ್ರೆ ಇಲ್ಲಿನ ಮಂದಿನೇ ಇವ್ರಿಗೆ ಓಡಿಸ್ತಾರ, ಈ ಸರ್ಕಾರ ಬ್ಯಾಡ್ ಅಂತ ಬೀಳಿಸ್ತಾರ ಅಂತ ಹೇಳಿದ್ದೆ. ಅದಕ್ಕೆ ಸರಿಯಾಗಿ ಇಲ್ಲೊಬ್ಬ ರೈತರು ಪಾಪ ತಮಗಾದ ಅನ್ಯಾಯನ ತ್ರಾಸನ್ನ ಹೇಳ್ಕೊಳಿಕತ್ತಾರ. ರೈತರಿಗೆ ಈ ಸರ್ಕಾರ ಯಾವುದೇ ರೀತಿದಾಗ ಒಂದು ನಯಾ ಪೈಸೆ ಉಪಯೋಗ ಆಗುವಂತ ಕೆಲಸಗಳೇ ಮಾಡಿಲ್ಲ ಅಂತ ಅದ್ರ ಬಗ್ಗೆ ಇಂಚಿಂಚು ವಿಷಯ ಹೇಳ್ಕೊಂಡಾರ. ಕೇಳ್ರಿ ಒಂದ್ಸಲ. ಸರ್ಕಾರ 5 ರೂಪಾಯಿ ಇತ್ತು ರೈತರಿಗೆ ಆರ್ಟಿಸಿ, 5 ರೂಪಾಯಿ ಆರ್ಟಿಸಿ ಇವತ್ತು 40 ರೂಪಾಯಿ ಮಾಡಿದೆ. 40 ರೂಪಾಯಿ ಮಾಡಿದೆ ಆರ್ಟಿಸಿನ. ಒಂದೇದು. ಎರಡನೇದು ಸಬ್ಸಿಡೀಸ್, ಅದು 100ಕ್ಕೆ 2% ಇತ್ತು, ಇವತ್ತು 10% ಮಾಡಿದೆ. 10,000 ರೂಪಾಯಿ ಅಂದ್ರೆ 1,000 ರೂಪಾಯಿ ಕಟ್ಟಬೇಕು. ಮೂರನೇದು, ಚಾಬಾಕಾಗ 10 ರೂಪಾಯಿ ಇತ್ತು, ಇವತ್ತು 200 ರೂಪಾಯಿ 10 ರೂಪಾಯಿ ಚಾಬಾಕಾಗದಕ್ಕೆ. 20 ರೂಪಾಯಿ 500 ರೂಪಾಯಿ. ಈ ಬೇಕಾ ಸಾರಿ ಸರ್ಕಾರ ರೈತರ ಪರ ಕೆಲಸ. ಈ ಸರ್ಕಾರ 10% ಯಾವ್ದಾದ್ರು 10% ನಾವು ಮಾಡಿದ್ವಿ ಅಂತ ಬಿಡ್ತಾರೆ. ಈ ಮಿನಿಸ್ಟ್ರಿಗಳಾಗ್ಬೋದು, ಈ ಮುಖ್ಯಮಂತ್ರಿಗಳಾಗ್ಬೋದು, ಈ ಸರ್ಕಾರದಲ್ಲಿ ಬಾ ಎತ್ತಿನ ಸುಳ್ಳು ಕಲ್ತಿದ್ದಾರೆ ವಿನ ಇನ್ನೇನೂ ಕಲ್ತಿಲ್ಲ ಇವರು.
ಅದು ಬಿಟ್ಟೆ ಕೇಸ್ ಹಾಕ್ಸೋದು. ಅದ್ಯಾವ್ದು ಇನ್ನೊಂದು ಹನಿ ಟ್ರ್ಯಾಕ್ ಇವರು ಸಚಿವರಿಗೆ ಲಾಯಕ್ಕ ಸರ್ ಮಾತಾಡ್ತಾರೆ. ಹನಿ ಟ್ರ್ಯಾಕ್ ಅಂತ ಇರುವ ಒಂದು ವಿಧಾನಸೌಧದಲ್ಲಿ ಮಾತಾಡ್ತಾರಲ್ಲ ಇವ್ರು ಮಿನಿಟ್ ಬೇಕಾ ಸರ್? ಇದು ಹಳ್ಳಿಲಿ ರೈತರು ಸುಧಾ ನೆಗ ಹೊಡಿತಾರೆ ಇವ್ರು ಮಾತು. ಇವ್ರು ಸಚಿವರ ರಾಜ್ಯ ಹಾಳು ಮಾಡಕ್ ಬಂದಿರೋದು ಇವರು ಅಂತ. ಅಲ್ಲಿ ವಿಧಾನಸೌಧದಲ್ಲಿ ಮಾತಾಡೋ ಮಾತಾ ಸರ್ ಅದು ಹನಿ ಟ್ರ್ಯಾಕ್ ನ. ವಿಧಾನಸೌಧ ಅಂತ ಏನು? ಇವ್ರು ವಿಧಾನಸೌಧ ಕಟ್ಟಿದ್ರೆ ಗೊತ್ತಾಗಿರೋದು ಯಾರೋ ಪುಣ್ಯಾತ್ಮ ಕಟ್ಟಿದ್ರು. ಇವ್ರು ಕೂತ್ಕೊ ಭಾಷಣ ಬಿಗಿತಾನಷ್ಟೇ ಲೂಟಿ. ಪ್ರಾಣ ಬಿಟ್ಟರು ಪರವಾಗಿಲ್ಲ, ಈ ಸರ್ಕಾರ ತೆಗೆಯಂಕ ನಾವು ನಿಲ್ಸಲ್ಲ. ನಮ್ ಪ್ರಾಣ ಬಿಡೋದಾಗ್ಲಿ ಈ ಸರ್ಕಾರ ತೆಗೆಯೋರ್ಗು ನಿಲ್ಸಲ್ಲ ಪ್ರತಿಭಟನೆ. ಈ ಚುನಾವಣೆ ಬಂತು ಅಂದ್ರ ಪ್ರಚಾರಕ್ಕ ಒಬ್ಬರ ಪರವಾಗಿ ಘೋಷಣೆ ಕೂಗ್ಲಿಕ್ಕ ಈ ಅಭಿಮಾನಿಗಳ ತರ ಭಾರಿ ಪೋಸ್ ಕೊಡ್ಲಿಕ್ ಅಂತ ಹೇಳಿ ಮಂದಿನ 100-500 ರೂಪಾಯಿ ಕೊಟ್ಟು ಕರೆಸ್ತಾರ. ಗೊತ್ತೈತಿಲ್ ನಿಮಗೆ? ಇದು ಗೊತ್ತಿರೋ ವಿಷಯ ಬಿಡ್ರಿ. ಆದ್ರ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕ, ವಿರೋಧಿಸ್ಲಿಕ್ಕ ಎಂಥೆಂಥ ಪೇಮೆಂಟ್ ಗಿರಾಕಿಗಳು ಇರ್ತಾರ ಅಂದ್ರ ನೋಡ್ಬೇಕು ನೀವು. ಇಲ್ಲೊಬ್ಬರದ ಮಾತು ಕೇಳಬೇಕು. ಆಕ್ಚುಲ್ ಆಗಿ ಅವರಿಗೆ ಸರಿಯಾದ ವಿಷಯನೇ ಗೊತ್ತಿಲ್ಲ, ತಿಳ್ಕೊಂಡೇ ಇಲ್ಲ. ಯಾವ ಕಾರಣಕ್ಕ ಯಾರ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕತ್ತೀನಿ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ಲಾರಿಟಿನೇ ಇಲ್ಲ. ಇಲ್ಲೊಬ್ಬ ಹೆಣ್ಮಗಳು ಮಾತಾಡ್ತಾರ ಕೇಳ್ರಿ. ಇವ್ರ ಮಾತು ಕೇಳಿ ನಿಮ್ಮ ತಲೆಯಾಗಿ ಏನಾರ ಹುಳ ಬಿತ್ತು ಅಂದ್ರ ಅದಕ್ಕೆ ನಾನಂತೂ ಜವಾಬ್ದಾರಳಲ್ಲ. ಏನು ಅಷ್ಟು ಇದು ಮಾಡಿಲ್ಲ ನಮ್ ಸಿದ್ದರಾಮಯ್ಯ. ರಾಜಕೀಯ ಸರ್ಕಾರನಲ್ಲಿ ಜಾಸ್ತಿ ಮಾಡಿದ್ದಾರೆ, ಅದು ಕಡಿಮೆ ಮಾಡ್ಬೇಕಂತ ನಾವು ಇವಾಗ ಹೋರಾಟ ಮಾಡಿರೋದು. ಹೌದು, ಬೆಲೆ ಜಾಸ್ತಿ ಮಾಡಿದ್ದಾರೆ ರಾಜ್ಯ ಸರ್ಕಾರ. ನಾವು ನಮ್ಮ ಕೇಂದ್ರ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರಿಯಾಗಿ ಮಾಡ್ತಾ ಬರ್ತಾರೆ. ನಾವು ಸರ್ವೇಜ್ಞ ನಗರಿ ನಮ್ ಕೆಜೆ ಜಾಬ್ ಸಾಹೇಬ್ರು ಎಲ್ಲ ಚೆನ್ನಾಗಿ ಮಾಡ್ತಾ ಬರ್ತಿದ್ವಿ. ನಾವು ಜಾಸ್ತಿ ರಾಜಕೀಯ ಸರ್ಕಾರನೇ ಜಾಸ್ತಿ ಮಾಡಿರೋದು. ಪ್ರತಿಭಟನೆ ಮಾಡ್ತಾ ಇದ್ದೀರಾ? ನಾವು ಕೇಂದ್ರ ಸರ್ಕಾರದಿಂದ ಮಾಡ್ತಾ ಇರೋದು. ಯಪ್ಪ 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 ಇವ್ರ ಮಾತು ಕೇಳಿ ಒಂದು ಕ್ಷಣ ನನಗೂ ಫುಲ್ ಕನ್ಫ್ಯೂಸ್ ಆಗ್ಬಿಡುತ್ತೆ ನೋಡ್ರಿ. ಅಲ್ರಿ, ಇವ್ರಿಗೆ ಫಸ್ಟ್ ಸ್ವಲ್ಪ ಯಾವ್ದು ರಾಜ್ಯ ಸರ್ಕಾರ ಐತಿ, ಯಾವ್ದು ಕೇಂದ್ರ ಸರ್ಕಾರ ಅದ, ಸಿದ್ದರಾಮಯ್ಯನವ್ರು ಯಾವ ಸರ್ಕಾರಕ್ಕೆ ಸೇರಿದವರು ಸ್ವಲ್ಪ ಹೇಳ್ರಲ್ಲ. ಯಾವ ವಿಷಯಕ್ಕೂ ಪ್ರತಿಭಟನೆ ಮಾಡ್ಲಿಕ್ಕತ್ತಾರ, ಯಾವುದರ ಬೆಲೆ ಏರಿಕೆ ಆಗೈತಿ, ಯಾರು ಬೆಲೆ ಏರಿಕೆ ಮಾಡಿದ್ದು? ಯಪ್ಪ ಅಯ್ಯೋ ದೇವ್ರೆ, ಎಂಥ ಫುಲ್ ಕನ್ಫ್ಯೂಷನ್ ಅಲ್ಲೇನ್ರಿ. ನಿಮಗೆ ಎಷ್ಟು ಕನ್ಫ್ಯೂಸ್ ಆಯ್ತಂತ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.